ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟೆಕಾರಿನಲ್ಲಿ ಹಲಸು ಮತ್ತು ಮಾವಿನ ವೈವಿಧ್ಯಮಯ ತಳಿಗಳನ್ನು ಪರಿಚಯಿಸುವ ಉದ್ದೇಶದಿಂದ ಹಲಸು ಮಾವು ಮೇಳಕ್ಕೆ ಅದ್ಧೂರಿ ಚಾಲನೆ ದೊರೆತಿದೆ. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನೇತೃತ್ವದಲ್ಲಿ ಸಿರಿ ತೋಟಗಾರಿಕೆ ಸಂಘ ಮಂಗಳೂರು ಹಾಗೂ ರೈತ ಕುಡ್ಲ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಆಯೋಜಿಸಲಾದ ಹಲಸು ಮಾವು ಮೇಳಕ್ಕೆ ಕೋಟೆಕಾರು ಬೀರಿಯ ಕೆವಿಎಸ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ನಟ ಹಾಗೂ ನಿರ್ದೇಶಕರಾದ ದೇವದಾಸ್ ಕಾಪಿಕಾಡ್ ಹಲಸಿನಕಾಯಿ ತುಂಡರಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು. ಈ ವೇಳೆ ಮಾತನಾಡಿದ ಇವರು, ಕೃಷಿಕರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಆಯೋಜನೆಗೊಳ್ಳುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದರು. ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವ ತಾವು ಮಾವು ಮತ್ತು ಹಲಸಿನ ವಿವಿಧ ತಿನಿಸುಗಳ ರುಚಿಯನ್ನ ಅನುಭವಿಸಿರುವುದಾಗಿ ತಿಳಿಸಿದ್ದಾರೆ. ಹಲಸಿನ ಮೇಳ ಬೊಕ್ಕ ಮಾವು ಮೇಳ ಅಂದು ಬಹುಶಃ ದುಂಬು ರೈಜಾಂಡಿತ್ತೆ ಒಂಜಿ ಹೊಸ ರೀತಿಡು ಒಂಜಿ ನಮ್ಮ ಕೃಷಿಕರಿಗೆ ಒಂಜಿ ಪ್ರೋತ್ಸಾಹ ಕೊರಡು ಅಕ್ಲು ಬುಳೆಪಾಯಿನ ಆ ಬುಲೆಕ್ ದಾದಾನ್ಲ ಒಂಜಿ ಆಧಾರ ಸ್ತಂಭ ಅದು ಉಂತುದು ಐಕೊಂಜಿ ಸರಿಯಾಯಿನ ಒಂಜಿ ಸತ್ವ ಭರಿತ ಬಂಗೋಡು ಬುಳೆಪಾಯಿನಕ್ಕೆ ಒಂಜಿ ಐಕೊಂಜಿ ಪ್ರತಿಫಲ ತಿಕ್ಕೊಡು ಮಾಡಿದ ಉದ್ದೇಶಡು ಬ್ಯಾಂಕ್ದ ಸಹಾಯ ಅಂಚನೆ ನಮ್ಮ ರೈತ ಕುಡ್ಲ ಪ್ರತಿಷ್ಠಾನದ ಒಂಜಿ ಜಂಟಿ ಆಶ್ರಯಡು ನಡಪುನ ಈ ಹಲಸಿನ ಮೇಳ ಈ ಮೂಜಿ ದಿನೊಟ್ಟು ಭಾರಿ ಯಶಸ್ವಿ ಆವಡು ಪೆಲಕಾಯಿ ಭಾಗ ಮಲ್ತೆ ಫಸ್ಟ್ ಟೈಮ್ ಯಾನು ಉದ್ಘಾಟನೆ ಪೆಲಕಾಯಿ ನಡ್ತುಂಡು ಮಲ್ತೀನಿ ಅವೊಂಜಿ ಯಾಪಲ ನೆನಪು ದೀಪನ ಅಂಚಿನ ವಿಷಯ. ಪೆಲಕಾಯಿ ದಿನ ಕ್ಲಿಯರ್ಲಜ್ಜಿ ಕುಕ್ಕು ದಿನ ಕ್ಲಿಯರ್ಲಜ್ಜಿ ಕುಕ್ಕು ಕಲ್ಲಕ ನನ್ನ ಕ್ಲಿಯರ್ಲಜ್ಜಿ ಪೆಲಕಾಯಿ ಯಾಪ ತಾಲ್ನೊಂದು ಕಾತೊಂದು ಕ್ಲಿಯರ್ಲಜ್ಜಿ ಎಲ್ಲಿ ಪುನಃ ನಮ್ಮ ಹೊರ ತೂತಿನ ಯಾನೊಂಜಿ ಕೃಷಿಕ ಕುಟುಂಬದ್ದು ಬತ್ತಿನಿಡ್ದವರ ಎಂಕ್ಲೆಗ್ಲ ಕಂಡ ಅಂಚನೆ ಒಂಜಿ 4 ಪೆಲಕಾಯಿದ ಮರ ಒಂಜಿ ಆಜಿ ಕುಕ್ಕುದ ಮರ ಬಹುಶಃ ಯಾನು ಪುಟ್ನಗನೇ ತೂತಿನಂಚಿನ ಒಂಜಿ ವಿಷಯಲು ಕೃಷಿಕರಿಗೆ ಅಡ್ಡೆ ಆವಡು ನಮ್ಮ ವ್ಯವಸಾಯ ಬ್ಯಾಂಕ್ದ ವ್ಯಾಪ್ತಿ ಮಲ್ಲ ಒಂದೇ ಪಾವಡು ರೈತರಿಗೆ ಫುಲ್ಲು ಕೆಲಸ ತಿಕ್ಕಾಡು ಅಕ್ಲನ ಬುಲೆಪಾಯಿನಕ್ಕೆ ದಾದಾನ್ಲ ಒಂಜಿ ಅಕ್ಲೆಗೆ ಒಂಜಿ ಮಲ್ಲ ಮಟ್ಟದ ಸಹಾಯ ನಮ್ಮ ಸರ್ಕಾರಗಳ ತಿಕ್ಕಾಡು ಅಕ್ಲಿಗೆ ನಿರಂತರವಾದ ಪ್ರೋತ್ಸಾಹ ತಿಕ್ಕಾಡು. ಸಿರಿ ತೋಟಗಾರಿಕೆ ಸಂಘದ ಉಪಾಧ್ಯಕ್ಷೆ ಡಾಕ್ಟರ್ ಭಾರತಿ ನಿರ್ಮಲ್ ಮಾತನಾಡಿ, ಮನೆಯಲ್ಲಿ ಬೆಳೆದ ತರಕಾರಿಗಳು ಮತ್ತು ಹಣ್ಣುಗಳು ಜನರಿಗೆ ಲಭ್ಯವಾಗಬೇಕು ಹಾಗೂ ಆರೋಗ್ಯಯುತ ಜೀವನ ಎಲ್ಲರಿಗೂ ಸಿಗಬೇಕು ಎಂಬ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ಹೇಳಿದರು. ಮುಖ್ಯವಾಗಿ ರೈತರಿಗೆ ನಾವು ಉತ್ತೇಜನ ಕೊಡಬೇಕು ಅನ್ನೋದೇ ಇದೊಂದು ಮುಖ್ಯ ಕಾರ್ಯಕ್ರಮ. ಪ್ರತಿ ವರ್ಷ ಈ ಥರವೇ ಆಗಿಕೊಂಡು ಅಟ್ಲೀಸ್ಟ್ ರೈತರಿಗೆ ಎನ್ಕರೇಜ್ಮೆಂಟ್ ಕೊಟ್ಟರೆ ನಮಗೆ ಸಿಗುವಂಥ ಒಂದು ಆಹಾರ ಒಳ್ಳೆಯ ರೀತಿಯಲ್ಲಿ ಆಹಾರ ಸಿಗ್ಬೋದು. ಪ್ರತಿಯೊಂದು ಕಡೆಯೂ ಅದಕ್ಕೆ ಬೆರಕೆ ಇಲ್ಲದೆ ಸಿಕ್ಕುವಂಥದ್ದೇ ಆಗಲಿ ಅಂತ ಆ ದಿಶೆಯಲ್ಲಿ ನಾವು ಇದನ್ನೆಲ್ಲ ಮಾಡ್ತಾ ಇರೋದು. ಅವರವರ ಮನೆಯಲ್ಲೇ ತರಕಾರಿ ಬೆಳೆಸಬೇಕು, ಬೆಳೆಸಿ ತರಕಾರಿಗೆ ಸಿಕ್ಕಿದ ಬೇಕಾದ ವ್ಯಾಲ್ಯೂ ಸಿಗಬೇಕು. ಇದೆಲ್ಲ ನಮ್ಮ ಇಂಟೆನ್ಷನ್. ಜನರಿಗೆ ಒಳ್ಳೆಯ ಆಹಾರ ಸಿಗಬೇಕು, ಕಾಯಿಲೆಗಳು ಕಡಿಮೆ ಆಗಬೇಕು. ಇದು ಮುಖ್ಯವಾದದ್ದು. ಯಾಕಂದರೆ ಹೆಚ್ಚಿನ ಕಾಯಿಲೆಗಳು ಈ ಕಲಬೆರಕೆಯಿಂದ ಆಗುವಂಥದ್ದು, ಅದು ಆಗಬಾರ್ದು ಅಂತ ಅಷ್ಟೇ ಮುಖ್ಯ ಕಾರಣ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರು ಗುತ್ತು ಮಾತನಾಡಿ, ರೈತರಿಗೆ ಬ್ಯಾಂಕ್ ವತಿಯಿಂದ ಸಬ್ಸಿಡಿ ಹಾಗೂ ಪ್ರೋತ್ಸಾಹ ಧನವನ್ನ ನೀಡಲಾಗ್ತಾ ಇದ್ದು ಮೇಳವನ್ನ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ರು. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಪಂಡ ಅವೊಂಜಿ ರೈತರಿಗೆ ಸಹಾಯ ಮನ್ಪುನ ಒಂಜಿ ಬ್ಯಾಂಕ್ ಅಂಚನೆ ಕರಿನ 5-7 ವರ್ಷದ ಬೊಕ್ಕ ಕೋಟೆಕಾರು ವ್ಯವಸಾಯ ಸಹಕಾರಿ ಬ್ಯಾಂಕ್ ರೈತರಿಗೆ ಕೊರ್ಪುನ ಅಂಚಿನ ಹಲವಾರು ಸವಲತ್ತನ್ನು ಎಂಕಲು ಕೊಡ್ತಾ. ಈ ರೈತರು ಬುಳೆಪುನಂಚಿನ ಭತ್ತ ಕೃಷಿಗೆ ಐಕ ಪ್ರೋತ್ಸಾಹಧನ, ಅಂಚನೆ ಮೈಲು ತುತ್ತು, ಅಂಚನೆ ಅಡಿಕೆಗೆ ಸಂಬಂಧಪಟ್ಟಿನ ಸಹಾಯಧನ,
ಹಲವಾರು ಕಾರ್ಯಕ್ರಮ ರೈತರಿಗೆ ಬೋಡ ಏನಂಚಿನ ಕಾರ್ಯಕ್ರಮ ಮಂತೊಂದು ಬರೋದಿಲ್ಲ ನನ್ನಲ ಬರ್ಪ ಅಂಚಿನ 2025 ವರ್ಷ ಕರಿ ವರ್ಷ ಎಂಕುಳೊಂಜಿ ಹಲಸು ಮೇಳ ಮನ್ಪೊಂಜಿ ಕಾರ್ಯಕ್ರಮವನ್ನು ಮಂತಿತ್ತ ಭಾರಿ ಯಶಸ್ವಿ ಆತಂಡು ಅಂಚಿನ ಈ ಸರ್ತಿ ಎಂಕುಲು ರೈತ ಕುಡ್ಲ ಪ್ರತಿಷ್ಠಾನ ಪಕ್ಕ ಕೋಟೆಕಾರ ವ್ಯವಸಾಯ ಸೇವೆ ಸಹಕಾರ ಬ್ಯಾಂಕ್ ಮಿಕ್ಕಲು ಎಂಕುಲು ಒಟ್ಟಿಗೆ ಸೇರಿದು ಎಂಕಲ್ನ CO ಹರ್ಷವರ್ಧನ್ ಆರು ಬಾರಿ ಈ ಕಾರ್ಯಕ್ರಮಡು ಮುತುವರ್ಜಿ ವಹಿಸಿದು ಆರ್ನ ಭಯಂಕರ ಇಂಟ್ರೆಸ್ಟ್ ಗೆತ್ತದ ಆರು ಕರಿ ವರ್ಷಲ ಭಾರಿ ಇಂಟ್ರೆಸ್ಟ್ ಗೆತ್ತಿದ್ದಾರೆ ಈ ಸರ್ತಿಲ ಭಾರಿ ಇಂಟ್ರೆಸ್ಟ್ ಗೆತ್ತದು ಈ ಕಾರ್ಯಕ್ರಮ ಎಂಕಲು ಮಂತದುಲ್ಲ ಅಂಚೆ ಈ ಊರದಾಕ್ಲು ಪೂರ ನೇಕೊಂಜೆ ಬತ್ತದ ನೇನು ಸಸಿ ಮಂತ್ ಕೊರಡು ಪಂಡದು ಯಾನು ಈ ಊರದ ಪರವಾದ ಕೋಟೆಕಾರ ವ್ಯವಸಾಯ ಸೇವೆ ಸಹಕಾರಿ ಸಂಘದ ಅಧ್ಯಕ್ಷ ಆದ ನಿಕಲ್ಲ ವಿನಂತಿ ಮಂತನುಲ್ಲ. ರೈತ ಕುಡ್ಲ ಪ್ರತಿಷ್ಠಾನದ ಅಧ್ಯಕ್ಷರಾದ ಭರತ್ ರಾಜ್ ಸೊರಕೆ ಮಾತನಾಡಿ, ಈ ಬಾರಿ ಮೇಳದಲ್ಲಿ ಉತ್ತರ ಕನ್ನಡ ಭಾಗದ ವೈವಿಧ್ಯಮಯ ಹಣ್ಣುಗಳ ಜೊತೆಗೆ ಕೃಷ್ಣ ಶೆಟ್ಟಿಯವರ ತೋಟದಲ್ಲಿ ಬೆಳೆದ ಮಿಯಾಜಾಕಿ ಮಾವು ವಿಶೇಷ ಆಕರ್ಷಣೆಯಾಗಿದ್ದು ಹಲವಾರು ಕೃಷಿ ಮತ್ತು ಹಣ್ಣಿನ ಸ್ಟಾಲ್ಗಳು ಭಾಗವಹಿಸಲಿವೆ ಅಂತ ಹೇಳಿದರು. ಕಳೆದ ವರ್ಷ ನಾವು ಮಾಡುವಾಗ ಆಗಸ್ಟ್ ತಿಂಗಳಾಗಿತ್ತು, ಆಗ ಹಲಸಿನ ಪ್ರಮಾಣ ಕಮ್ಮಿ ಇತ್ತು. ಆದರೆ ಈ ವರ್ಷ ನಮಗೆ ಕೆಂಪು ಹಲಸು ಬಂದಿದೆ, ಹಳದಿ ಹಲಸು ಆಲ್ರೆಡಿ ಇದೆ. ಅದೇ ರೀತಿ ಮಾವಿನ ಸ್ಟಾಲ್ನವರು ಇನ್ನಷ್ಟೇ ಬರಬೇಕಷ್ಟೇ ದೂರದಿಂದ ಬರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಅಧ್ಯಕ್ಷರ ಮನೆಯಲ್ಲಿ ಬೆಳೆಸಿದಂಥ ಮಿಯಾಜಾಕಿ ವೆರೈಟಿ ಕೂಡ ಇಲ್ಲಿಗೆ ಇವತ್ತು ಬರ್ತದೆ. ಅದೇ ರೀತಿ ಉತ್ತರ ಕನ್ನಡ ವಿಶೇಷ ಕರಿ ಈಶಾಡ, ಅದೇ ರೀತಿ ಹೊಸ ತಳಿ ಉತ್ತರ ಕನ್ನಡದ ಮಾಣಿ ಅನ್ನುವಂಥ ಒಂದು ವೆರೈಟಿ ಕೂಡ ಇವತ್ತು ಇಲ್ಲಿಗೆ ಆಗಮಿಸುತ್ತಿದೆ. ರೈತರು ಹಾಗೂ ಸಾರ್ವಜನಿಕರಿಗೆ ಕೃಷಿ ಉತ್ಪನ್ನಗಳ ಮಹತ್ವವನ್ನ ಪರಿಚಯಿಸುವ ಈ ಹಲಸು ಮಾವು ಮೇಳ ಉತ್ತಮ ಸ್ಪಂದನೆಯನ್ನ ಪಡೆಯುತ್ತಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ನಿರ್ದೇಶಕರುಗಳಾದ ರಾಘವ ಆರ್ ಉಚ್ಚಿಲ, ರಾಘವ ಸಿ ಉಚ್ಚಿಲ್, ಸುರೇಖಾ ಚಂದ್ರಹಾಸ್, ಗಂಗಾಧರ್ ಉಳ್ಳಲ್, ಬಾಬು ನಾಯ್ಕ್, ಸುನೀತಾ ಲೋಬೋ, ಕೃಷ್ಣಪ್ಪ, ಕಿರಣ್ ಕುಮಾರ್, ಅರುಣ್ ಕುಮಾರ್ ಯು, ಉದಯ್ ಕುಮಾರ್ ಶೆಟ್ಟಿ, ಕೃಷ್ಣಪ್ಪ ಸಾಲಿಯಾನ್, ಸಹಕಾರ ಸಂಘದ ಉಪಾಧ್ಯಕ್ಷರಾದ ಕೆಬಿ ಅಬುಸಾಲಿ, ಕೋಟಿಕಾರ್ ವ್ಯವಸಾಯ ಸಹಕಾರಿ ಸಂಘದ ಸಿಇಒ ಹರ್ಷವರ್ಧನ್ ಉಳ್ಳಾಲ್, ರೈತ ಕುಡ್ಲ ಪ್ರತಿಷ್ಠಾನದ ಕಾರ್ಯದರ್ಶಿಯಾದ ಲತೀಶ್ ಮರುಳಿ, ಸದಸ್ಯರಾದ ನವೀನ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.